ಸರ್, ಇಡೀ ಜರ್ನಿ 2022ರಿಂದ ಇಲ್ಲಿಯವರೆಗೆ ಇಡೀ ಜರ್ನಿಯನ್ನ ಕುತ್ಕೊಂಡು ನಿಮ್ಗೆ ಒಂದು ಸೈಡಲ್ಲಿ ಕುತ್ಕೊಂಡು ನೆನ್ಪು ಮಾಡುವಾಗ ಝೀಗೆ ಹೇಳೋದಾದ್ರೆ ಏನೆಲ್ಲ ನೆನಪಾಗುತ್ತೆ ಸರ್? ಎಲ್ಲೂ ಹೇಳದಂತ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ. ಒಂದು 2-3 ವಿಚಾರಗಳು ಏನಾದಿದ್ರೆ ಸೆಟ್ಟಲ್ಲಿ ಆಗಿರ್ಬೋದು, ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು, ಲೊಕೇಶನಲ್ಲಿ ಇನ್ನೊಂದೇನೋ ಆಯ್ತು ನನ್ನ ನೆನಪಲ್ಲಿ ಉಳಿಯುತ್ತಪ್ಪ UA ಅಂತ ಬಂದಾಗ ಏನಿರುತ್ತೆ? ಓವರ್ ಆಲ್ ಒಂದು ಹೇಳ್ಬೋದು. ಆಕ್ಚುಲಿ ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ ಅನ್ನಿಸ್ತಿರೋದು ಏನಂದ್ರೆ, ಅದು ಯಾವ ತರ ಹೇಳ್ಬೇಕು ಅದು ಆಕ್ಚುಲಿ. ಇವಾಗ ಒಂದು ಸಿನಿಮಾನೇ ಮಾಡ್ಬೇಕಾದ್ರೆ ನಾನು ಅದ್ರ ಬಗ್ಗೆ ಹೇಳ್ಬೇಕು. ಇವಾಗ ನಾವ್ ಅನ್ಕೊಂತೀವಿ ಈ ಸಿನಿಮಾ ನಾನ್ ಮಾಡ್ದೆ ಅಂತ. ಕರೆಕ್ಟ್ ಆಗಿ ಇಂಟ್ರಾಸ್ಪೆಕ್ಟ್ ಮಾಡಿದ್ರೆ, ಒಳಗಡೆ ಹೋಗಿ ನೋಡಿದಾಗ ಎಲ್ಲಿಂದ ಈ ಸ್ಟಾರ್ಟ್ ಆಯ್ತು ಅಂತ ಹೋದಾಗ ಅದು ನಂದಾಗಿರಲ್ಲ. ಎಗೈನ್ ಅದು ಬೇರೆದಾಗಿರುತ್ತೆ. ಎಗೈನ್ ಅದ್ರ ಮೇಕಿಂಗ್ ಅಲ್ಲಿ ಎಲ್ಲಿ ಒಬ್ಬ ಪ್ರೊಡ್ಯೂಸರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಆಮೇಲೆ ನನ್ನ ಜೊತೆ ವರ್ಕ್ ಮಾಡುವಂತ ಟೆಕ್ನಿಷಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ನನ್ನ ಜೊತೆ ವರ್ಕ್ ಮಾಡಿರುವಂತ ಸಹ ನಿರ್ದೇಶಕರು ಇರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು, ಆಮೇಲೆ ಅಲ್ಲಿರೋ ಪ್ರೊಡಕ್ಷನ್ ಬಾಯ್ಸ್ ಇರ್ಬೋದು. ಸುಮ್ನೆ ನಾನೇನು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಎಲ್ಲಾರು ಮಾಡಿದ್ದಾರೆ ಎಲ್ಲರಿಗೂ ಹಂಗಲ್ಲ. ಅವ್ರದ್ದು ಎಷ್ಟು ಇನ್ಪುಟ್ಸ್ ಇರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಸಣ್ಣದಾಗಿ ಹೇಳ್ತೀನಿ. ಈಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅನ್ಕೊಳ್ಳಿ, ಅವ್ರು ಹೆಂಗಂದ್ರೆ ಒಂದು 10 ಜನ ಇರ್ತಾರೆ ಅನ್ಕೊಳ್ಳಿ. ಹೀಗೆ ನೇಮ್ ದೇಮ್, ಕೃಷ್ಣ, ಲೋಕಿ, ವೇದಿಕಾ, ಕಿಶೋರ್, ಆಮೇಲೆ ಸಾಯಿ, ತುಂಬಾ ಜನ ಇದ್ದಾರೆ ಆಕ್ಚುಲಿ. ಈ ತರ ಹೇಳಿ ಮನೋಜ್ ಅಂತಿದ್ರು, ವಿವೇಕ್ ಅಂತಿದ್ರು, ನನ್ನ ಜೊತೆ ಜಗದೀಶ್ ಅಂತಿದ್ರು. ಇವರೆಲ್ಲ ಆಕ್ಚುಲಿ ನೀವು ಸಿನಿಮಾ ಸ್ಟಾರ್ಟ್ ಆದಾಗ್ಲೂ ಸ್ಕ್ರಿಪ್ಟ್ ಡಿಸ್ಕಷನ್ ನಡೀತಾ ಇರೋದು. ಆ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡಿದಾಗ ಒಬ್ಬೊಬ್ರು ಒಂದೊಂದು ವೇಲ್ ಹೇಳ್ತಾರೆ. ಆ ಟೈಮಲ್ಲಿ ಬೇಜಾರಾಗುತ್ತೆ. ಕೆಲವ್ರು ನಾನು ಆ ಟೆನ್ಷನ್ ಇಲ್ಲ ಸುಮ್ಮನೆ ಏನ್ ಅಷ್ಟು ಅರ್ಥ ಆಗಲ್ವಾ ಅಂತ. ಆಮೇಲೆ ಅಂತೀನಿ ಪ್ಲೀಸ್ ಸ್ಕೂಲಾಗಿ ತಗೊಳ್ಳಿ, ನಾನು ಡಿಸ್ಕಷನ್ ಮಾಡಿದಾಗ ಹಿಂಗಿರುತ್ತೆ. ಆಮೇಲೆ ಅಂತ ಅವ್ರು ಹೇಳಿದ್ರು ಪಾಯಿಂಟ್ ಇತ್ತಲ್ಲ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಸೆಟ್ಗೆ ಹೋದಾಗ ಫಾರ್ ಎಕ್ಸಾಂಪಲ್ ಆರ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಮೇನ್ ಆಗಿ ನಮ್ಮ ಆರ್ಟ್ ಶಿವಕುಮಾರ್ ಅವರು ಒಂದೇನೋ ಒಂದು ಡಿಸ್ಕಷನ್ ಮಾಡಿ ಅವ್ರದ್ದೊಂದು ಇನ್ಪುಟ್ಸ್ ಹಾಕಿ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿರ್ತಾರೆ. ವಾವ್ ಅನ್ಸುತ್ತೆ. ನಾನು ಯೋಚನೆ ಮಾಡಿದಿಷ್ಟು, ಬಟ್ ಅದ್ರ ಫೈನಲೈಸ್ ಬಂದಿರೋದು ಎಷ್ಟು ಜನರ ತಲೆ ಇದೆ, ಎಷ್ಟು ಜನ ಟ್ಯಾಲೆಂಟೆಡ್ಸ್ ಅಲ್ಲಿ ಸೇರಿದ್ದಾರೆ ಅಂತ. ಇದಾದ್ರ ಮೇಲೆ ಅಲ್ಲಿ ವರ್ಕ್ ಮಾಡೋಂಥವ್ರು, ಅವ್ರ ಜೊತೆ ಕಿರಣ್, ಸುನೀಲ್, ಈ ತರ ಎಲ್ಲ ಹುಡುಗರು ವರ್ಕ್ ಮಾಡೋರು. ವಿತಿನ್ ಸೆಕೆಂಡ್ಸ್ ಏನೋ ತಂದಿಟ್ಬಿಟ್ಟು ಅದನ್ನ ರೆಡಿ ಮಾಡೋರ. ಅದು ಎಷ್ಟು ಪ್ಲಸ್ ಆಗ್ಬಿಟ್ಟಿರುತ್ತೆ ಅಂದ್ರೆ, ಇದ್ರ ಕ್ರೆಡಿಟ್ ಎಲ್ಲ ನೀವು ಒಬ್ಬನಿಗೆ ಹೇಳ್ತೀರಾ ಉಪೇಂದ್ರ ಅಂತ. ಇಟ್ ಈಸ್ ನಾಟ್ ದಟ್ ಆಕ್ಚುಲಿ. ಅವಾಗ ನನಗೆ ಅನ್ಸೋದು ಏನಂದ್ರೆ, ಏನೋ ನನ್ನೊಂದು ಟೂಲ್ ತರ ಯೂಸ್ ಮಾಡ್ಕೊಂತಿದೆ ಅಷ್ಟೇ. ಬಿಕಾಸ್ ಆಫ್ ಟೋ ಮೆನಿ ಪೀಪಲ್ ಟ್ಯಾಲೆಂಟ್ ಒಳಗ್ ಬಂದು ಒಂದು ಸಿನಿಮಾ ಕ್ರಿಯೇಟ್ ಆಗುತ್ತೆ. ಅದು ಸಿನಿಮಾ ಯಾವಾಗ ಆಗುತ್ತೆ ಅಂದ್ರೆ, ಕೂತಿರೋ ಪ್ರೇಕ್ಷಕರಿರೋ ಟ್ಯಾಲೆಂಟ್ ಆಗಿ ಅವ್ರು ಅದನ್ನ ನೋಡಿ, ಅವ್ರು ಕನೆಕ್ಟ್ ಆಗಿ, ಅವ್ರು ಅದ್ರಲ್ಲಿ ಏನೋ ಅದನ್ನ ಡಿಕೋಡ್ ಮಾಡಿ, ಅವ್ರು ಹೊರಗಡೆ ಹೋಗಿ ಹೇಳಿ, ಅವಾಗ ಅದು ಸಿನಿಮಾ ಆಗೋದು. ಅದರ್ವೈಸ್ ಒಂದೇನೋ ಒಂದು ಸಿನಿಮಾ ಅಂತ ಹೇಳ್ಕೊಡೋ ಸಿನಿಮಾ ಆಗಿರೋದು. ಅದು ಸಿನಿಮಾ ದೊಡ್ಡದಾಗೋದಾಗ್ಲಿ, ಪಾಪ್ಯುಲರ್ ಆಗೋದಾಗ್ಲಿ, ಅದು ಎಷ್ಟು ವರ್ಷ ಕ್ಯಾರಿ ಆಗುತ್ತೆ ಅನ್ನೋದಾಗ್ಲಿ, ಎವ್ರಿಥಿಂಗ್ ಎಲ್ಲರೂ ಎಗೈನ್ ಯು ಅಂಡ್ ಐ. ಎಗೈನ್ ಬರೀ ಐ ಹಾಕೋದು ಅದಕ್ಕೆ ವ್ಯಾಲ್ಯೂ ಇಲ್ಲ, ಬರೀ ಯು ಹಾಕೋದ್ರಲ್ಲ, ಇವು ಎಲ್ಲ ಸೇರಿದಾಗ ಅದು ಯು ಐ ಆಗುತ್ತೆ ಆಕ್ಚುಲಿ. ಸೊ ನನಗೆ ಅನ್ಸಿದ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲ ಅದೇ. ಪ್ರತಿ ಸತಿ ನಾನು ಯೋಚನೆ ಮಾಡ್ತೀನಿ, ನಾನು ಯಾರ ಹೊಗಳಿದಾಗ ನೀವೆಂತ ಡೈರೆಕ್ಟರ್, ಈ ತರ ಪಿಕ್ಚರ್, ಆ ಪಿಕ್ಚರ್ಗೆ ಹೋಗ್ತೀನಿ ನಾನು ಪಟ್ಟ ಅಂತ. ನಾನೇನ್ ಮಾಡಿದೆ ಅಲ್ಲಿ? ಬಿಕಾಸ್ ಅಲ್ಲಲ್ಲ, ನಾನು ಅದು ಹೆಂಗೆ ಅಂದ್ರೆ, ಈ ಹೊಗಳಿಕೆ ಅರ್ಹನ ನಾನು ಫಸ್ಟ್ ಆಫ್ ಆಲ್ ಅಂತ. ಇಫ್ ಅಟ್ ಆಲ್ ಐ ವಾಂಟ್ ಟು ಎಂಜಾಯ್, ಕರೆಕ್ಟ್ ಆಗಿ ಎಂಜಾಯ್ಮೆಂಟ್ ಅನ್ನ ನನ್ನ ಪ್ರಾಪರ್ ಆಗಿ ತಗೊಳ್ಬೇಕು ಅಲ್ವಾ? ಅದನ್ನ ಒಳಗಡೆ ಹೋಗಿ ಕರೆಕ್ಟ್ ಆಗಿ ಎಂಜಾಯ್ಮೆಂಟ್ ತಗೊಳ್ಳೋಣ ಇದು ಅಂದಾಗ, ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಒಬ್ಬ ದೊಡ್ಡ ಆರ್ಟಿಸ್ಟ್, ಅವ್ರ ಹೆಸರು ಹೇಳೋದಿಲ್ಲ, ಅವರು ಒಂದು ಮನೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ರು. ಪರ್ಚೇಸ್ ಮಾಡಿ ಅವ್ರಿಗೆ ಏನಂದ್ರೆ, ಸ್ಟ್ರಗ್ಲಿಂಗ್ ಅಲ್ಲಿ ಬಂದ್ರು, ಒಂದು ಮನೆ ತಗೊಂಡಿದ್ದೀನಿ ನಾನು ಇದನ್ನ ಅಂತ. ನಾನು ಅದನ್ನ ಹೆಂಗೆ ಎಂಜಾಯ್ ಮಾಡ್ಕೊಂಡು ಆ ಮನೆ ನೋಡ್ಕೊಂಡೆ ಫುಲ್ ನೈಟ್ ಸ್ಪೆಂಡ್ ಮಾಡ್ಬೇಕು ಅಂತ. ಯಾರಿಲ್ಲದೆ ಅವ್ರೊಬ್ಬರೇ ನೋಡಿ ಎಂಜಾಯ್, ನಂದ್ ಮನೆ ಇದು, ನಾನ್ ತಗೊಂಡೆ, ಈ ಮನೆ ನಂದಾಗಿರುತ್ತೆ. ಇನ್ನು ಕೊನೆಗೆ ಅವ್ರಿಗೆ ಅನ್ಸಿದ್ದೇನಂದ್ರೆ, ಆ ಮನೆ ನಾನ್ ಕೊಂಡ್ಕೊಂಡಿಲ್ಲ, ಈ ಮನೆ ನನ್ನ ಕೊಂಡ್ಕೊಂಡಿದೆ ಅಂತ. ಅಂದ್ರೆ ಯು ಹ್ಯಾವ್ ಟು ಮೇಂಟೈನ್ ದಟ್ ಆಕ್ಚುಲಿ. ಫೈನಲ್ ನೀವು ಡೆಪ್ತ್ ಹೋದಾಗ ಅನ್ಸೋದು, ಇಲ್ಲಿ ನಾನ್ ಮಾಡ್ತಿಲ್ಲ, ಇದು ಆಗ್ತಾ ಇದೆ ಅಂತ ಅನ್ಸ್ಬಿಡತ್ತೆ ನಿಮ್ಗೆ. ಅಷ್ಟೇ ನನಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸರ್, ಆದ್ರೂ ಕೂಡ 30 ವರ್ಷಕ್ಕೂ ಹೆಚ್ಚು ಟೈಮ್ ನೀವು ಇಂಡಸ್ಟ್ರಿಗೆ ಹಲವಾರು ಬರೀ ನಮ್ಮ ಕನ್ನಡ ಸಿನಿಮಾ ಅಲ್ಲ, ಇಡೀ ನಮ್ಗೆ ಬಂದ ಅಂದ್ರೆ ನೀವು ಡೈರೆಕ್ಟರ್ ಅಂತ ಬಂದಾಗ ನೀವು ಕೂಡ ಟಾಪ್ ಅಲ್ಲಿ ಇರುವಂತಹ ಡೈರೆಕ್ಟರ್ ನೀವು. ಆದ್ರೂ ಇಷ್ಟು ಸರಳವಾಗಿ ಒಬ್ಬ ವ್ಯಕ್ತಿ ಇರೋದಕ್ಕೆ ಹೇಗ್ ಸಾಧ್ಯ? ಈಗ ನಾವೇ ಒಂದು ಸಣ್ಣದಲ್ಲಿ ಏನೋ ಮಾಡ್ತೀವಿ, ಹಮ್ಮು ಬಿಮ್ಮು ದುರಾಂಕಾರ, ಹೌದು. ಬಟ್ ನಿಮ್ಮನ್ನ ನೋಡುವಾಗ ಪ್ರತಿ ಇಂಟರ್ವ್ಯೂ ಮಾಡಿ ಹೊರಗೆ ಹೋದಾಗ ಇವ್ರ ತರ ಯಾಕೆ ಗುರು ನಮ್ಗಿರಕ್ಕಾಗಲ್ಲ ಅಂತ ಆಕ್ಚುಲಿ. ನಮಗೂ ಅದೆಲ್ಲ ಬಂದಿಲ್ಲ ಅಂತಲ್ಲ, ಬರುತ್ತದೆ. ಯಾರೋ ಹೊಗಳಿದಾಗ ಅದು ಖುಷಿ ಪಡೋದು ತಪ್ಪಲ್ಲ. ಅದೇ ನಿಮ್ಗೆ
ನಿಮ್ಗೆ ಇನ್ಸ್ಪಿರೇಷನ್ ಆಗೋದು. ಇವತ್ತು ನನಗೆ ಡೈರೆಕ್ಷನ್ ಮಾಡಕ್ಕೆ ಯಾರೋ ಸರ್ ನೀವು ಮಾಡ್ರೆ ಚೆನ್ನಾಗಿರೋದಂದ್ರೆ ಒಂದು ಆಮೇಲೆ ಅದು ಯಾಕಾಗಿರೋದಂದ್ರೆ ಇಷ್ಟು ಜನರ ಕೂಗನ್ನು ಒಬ್ಬನ ಮೂಲಕ ಆಗ್ತಾ ಇದೆ ಅಂತ ಅಷ್ಟೇ. ಸೊ ಗೊತ್ತಾಗ್ತಾ ಹೋಗತ್ತೆ. ನೀವು ಎಕ್ಸ್ಪೀರಿಯನ್ಸ್ ಅಂತ ಕೇಳಿದಕ್ಕೆ ನಾನು ಹೇಳಿದೆ, ನನಗೆ ಫಸ್ಟ್ ಸಿನಿಮಾ ಹಿಂಗ್ ಮಾತಾಡ್ತಿದ್ನೋ ಇಲ್ವೋ ನಾನು, ಇಲ್ಲ ಹೌದು ಚೆನ್ನಾಗಾಗಿದೆ ಆಮೇಲೆ ಗೊತ್ತಾಗದು ಈ ವಿಷಯಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.